ನೀವು ರಕ್ಷಣೆ ಹೊಂದ್ತಾ ಇದ್ರೆ ನಿಮ್ಮನ್ನು ದೇವರು ಶಿಕ್ಷಿಸ್ತಾನೆ. ಯಾಕೆ ಶಿಕ್ಷಿಸ್ತಾನೆ? ಯಾಕೆ ಟ್ರೈನ್ ಮಾಡ್ತಾನೆ? 9-10 ವಾಕ್ಯದಲ್ಲಿ ನೋಡ್ರಿ, ಶಿಕ್ಷಿಸಿದಂಥ ಶರೀರ ಸಂಬಂಧವಾದ ತಂದೆಗಳನ್ನು ಸನ್ಮಾನಿಸಿದೆವಷ್ಟೇ, ನಮ್ಮ ಆತ್ಮಗಳಿಗೆ ತಂದೆಯಾಗಿರುವ ಆತನಿಗೆ ನಾವು ಹೆಚ್ಚಾಗಿ ಒಳಪಡಬೇಕು. ಕೆಳಗಡೆ ವಾಕ್ಯ ಹೇಳುತ್ತೆ, ತಮ್ಮ ಮನಸ್ಸಿಗೆ ತೋರಿದಂತೆ ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡು ನಮ್ಮನ್ನು ಶಿಕ್ಷಿಸಿದರು. ಆತನಾದರೋ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸುತ್ತಾನೆ. ಹಲ್ಲೆಲೂಯಾ. ಎರಡನೇದಾಗಿ ಎಲ್ಲರೂ ಹೇಳ್ರಿ, ಏನು ಶಿಕ್ಷೆ ಅದು? ಪರಿಶುದ್ಧತೆಗಾಗಿ ಶಿಕ್ಷೆ. ನಿಮಗೆ ಶಿಕ್ಷಿಸ್ತಾ ಇರೋದು ಪ್ರೀತಿಯ ಶಿಕ್ಷೆ. ಎರಡನೇದಾಗಿ ನಿಮ್ಮ ಪರಿಶುದ್ಧತೆಗೋಸ್ಕರ. 20 ವರ್ಷಗಳಿಂದ ದೇವರು ನನ್ನನ್ನು ಅನೇಕ ಸಾರಿ ಶಿಕ್ಷಿಸ್ತಾನೆ. ಕೆಲವು ಸಾರಿ ನನಗೆ ಶಿಕ್ಷಿಸದೇ ಇದ್ದಾಗ ನನಗನ್ನಿಸಿದೆ ಎಷ್ಟೋ ಸರಿ, ಯಾಕೆ ದೇವರೇ ಏನು ಆಗ್ತಾ ಇಲ್ವಲ್ಲ? ನಿಮ್ಗೆ ಹೇಳಿದ್ದೆ ಅನ್ಕೊತೀನಿ, ಜಾನ್ ವೆಸ್ಲಿ ಮೆಥಡಿಸ್ಟ್ನ ದೊಡ್ಡ ಸೇವಕರು. ಅವರು ಎಲ್ಲೇ ಹೋದರೂ ಜನ ಅವರಿಗೆ ಕಲ್ಲು ಹೊಡೆಯೋರು, ಅದು ಇದು ಸಮಸ್ಯೆ ಆಗೋದು. ಯಾರಾದರೂ ಬೈಯೋರು, ಸುವಾರ್ತೆ ಹೇಳೋಕ್ಕಾಗದೆ ಅಡ್ಡಿಗಳು ಬರೋದು. ಒಂದು ದಿವಸ 2 ವಾರ ಅವ್ರಿಗೆ ಯಾವುದೂ ಸಮಸ್ಯೆ ಬರಲಿಲ್ವಂತೆ. ಅವ್ರು ಹೋಗಿ ಅವಾಗ ಮೊಣಕಾಲು ಊರಿ ಹುಲ್ಲು ಹಾಸ್ ಮೇಲೆ ಪ್ರೇಯರ್ ಮಾಡಿದ್ರಂತೆ, ದೇವರೇ ಆರ್ ಯು ಲವಿಂಗ್ ಮೀ? ನೀನು ನನ್ನ ಪ್ರೀತಿ ಮಾಡ್ತಾ ಇದೆಯಾ? ಯಾಕೆ ಕಲ್ಲು ಹೊಡಿತಾ ಇಲ್ಲ, ಇಟ್ಟಿಗೆ ಹೊಡಿತಾ ಇಲ್ಲ? ಇಂಥ ಭಕ್ತರುಗಳಿದ್ರು. ಹೌದು. ಯಾಕೆ? ಅವ್ರಿಗೆ ಪ್ರೇಯರ್ ಮಾಡಿ ಮುಗಿಸೋಷ್ಟರಲ್ಲಿ ರಪ್ ಅಂತ ತಲೆ ಮೇಲೆ ಕಲ್ಲು ಬಿತ್ತಂತೆ. ಹಾಗಂತ ಹೇಳಿ ನೀವೆಲ್ಲರೂ ಶಿಕ್ಷೆ ಕೊಡು ಹಂಗಲ್ಲ ನಾನು ಹೇಳ್ತಾ ಇರೋದು. ಆ ಭಕ್ತರುಗಳೆಲ್ಲ ಇದ್ದಂಥ ಪರಿಜ್ಞಾನ ಏನು ಅಂದರೆ, ದೇವರು ನನ್ನನ್ನು ಪ್ರೀತಿಸಿದ್ರೆ ನನ್ನ ಪರಿಶುದ್ಧತೆಗಾಗಿ ಶಿಕ್ಷಿಸ್ತಾನೆ. ಈ ವಾರದಲ್ಲೂ ನನಗದೇ ಅನಿಸಿದ್ದು, ದೇವರೇ ಆ ವ್ಯಕ್ತಿ ಬೈದಿದ್ದಕ್ಕೆ ಸ್ತೋತ್ರ ದೇವರೇ. ಎಲ್ಲೋ ನೀನು ನೆನೆಸ್ಕೊಂಡಿದೆಯಲ್ಲ, ನನ್ನ ನೆನೆಸ್ಕೊಂಡಿರೋದಕ್ಕೇ ಅಯ್ಯಪ್ಪ ಫೋನ್ ಮಾಡಿ ಬೈದಿದ್ದಾರಲ್ಲ. ಪರಿಶುದ್ಧರಾಗುವುದಕ್ಕಾಗಿ ಶಿಕ್ಷೆ. ಆ ಶಿಕ್ಷೆಯನ್ನು ನಾವು ತಿರಸ್ಕಾರ ಮಾಡಬಾರ್ದು. ಅದಕ್ಕೆ 1 ಪೇತ್ರ 4 ಅಲ್ಲೂ ನೋಡ್ರಿ, ಕೆಲವರು ಶರೀರದಲ್ಲಿ ಬಾಧೆ ಪಡುವಾಗ ಕೆಲವರು ತೀರ್ಪು ಮಾಡಿಬಿಡ್ತಾರೆ, ಅವ್ರಿಗೆ ಯಾಕೆ ಹಂಗಾಯಿತು ಅಂತ. ಆದರೆ ಇಲ್ಲಿ ವಾಕ್ಯ ಹೇಳುತ್ತೆ, ಕ್ರಿಸ್ತನು ಶರೀರದಲ್ಲಿ ಬಾಧೆ ಪಟ್ಟದ್ದರಿಂದ ನೀವು ಸಹ ಆತನಿಗಿದ್ದ ಭಾವವನ್ನೇ ಹಿಡಿದುಕೊಳ್ಳಿರಿ. ಯಾಕಂದರೆ ಶರೀರದಲ್ಲಿ ಬಾಧೆ ಪಟ್ಟವನು ಪಾಪದ ವಶದಿಂದ ಏನು ಮಾಡ್ತಾನಂತೆ? ತಪ್ಪಿಸಿಕೊಂಡವನಾಗಿ ಉಳಿದಿರುವ ತನ್ನ ಜೀವಮಾನ ಕಾಲದಲ್ಲಿ ಇನ್ನು ಮನುಷ್ಯರ ಅಭಿಲಾಷೆಗಳ ಪ್ರಕಾರ ಬದುಕದೆ ದೇವರ ಚಿತ್ತದ ಪ್ರಕಾರ ಏನು ಮಾಡ್ತಾನಂತೆ? ಬದುಕುವುದಕ್ಕೆ ಪ್ರಯತ್ನ ಮಾಡುವನು. ಶಿಕ್ಷೆಗಳು ಅನೇಕ. UPಯಲ್ಲಿ ಇವತ್ತು ಯೇಸುಸ್ವಾಮಿಯನ್ನು ನಂಬಿದಂಥ ಸೇವಕರುಗಳಿಗೆ ಹೊಡಿತಿದ್ದಾರೆ. ಛತ್ತೀಸ್ಗಢ್ನಲ್ಲಿ ಮುಂದಿನ ತಿಂಗಳಲ್ಲಿ ಅನೌನ್ಸ್ ಮಾಡಿದ್ದಾರೆ, ದೇವರ ಮಕ್ಕಳುಗಳನ್ನೆಲ್ಲ ಹೋಗಿ ಹೊಡೆದು ಸಾಯಿಸ್ರಿ ಅಂತ. ಮುಂದಿನ ದಿನಗಳು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಭಾರತದಲ್ಲಿ ಘೋರ ದಿನಗಳು. ನಿಮಗಿದೆಲ್ಲ ನೋಡುವಾಗ ಒಂದು ಅರಿವು ಬರಬೇಕು, ನಾವು ಅಂತ್ಯ ಕಾಲಗಳಲ್ಲಿದ್ದೇವೆ. ಹಿಂಸೆ ತಲೆ ಎತ್ತುತ್ತೆ. ಆದರೆ ಆ ದಿವಸಗಳಲ್ಲಿ ನೀವು ನಿಲ್ತೀರಾ? ಯಾಕೆ ದೇವರಿಗೋಸ್ಕರ ಬರೀ ಕೊಡೋದು ಈಸ್ಕೊಳ್ಳೋದು ಅನ್ನನ್ನೇ ನೀವು ಪ್ರಸಂಗ ಮಾಡ್ತಾ ಇಲ್ಲ ಅಂದರೆ, ಕಾರಣ ನನಗೆ ಚೆನ್ನಾಗಿ ಗೊತ್ತಿದೆ ಮುಂದಿನ ದಿನಗಳು ಘೋರವಾದ ದಿನಗಳು. ಇವತ್ತು ನೀವು ನಿಲ್ಲಿಲ್ಲ ಅಂದರೆ ದೇವರಿಂದ ಬರೀ ಪಡ್ಕೊಳ್ಳೋದು ಬಿಸ್ಕೆಟ್ ಥರ, ಜ್ಯೂಸ್ ಥರ ಬರೀ ದೇವರ ಹತ್ರ ಪಡ್ಕೊಳ್ಳೋದಲ್ಲ. ಮುಂದಿನ ದಿನಗಳಲ್ಲಿ ನಿಮಗೊಬ್ಬ ಬಂದು ಯೇಸು ಸ್ವಾಮಿನ ನಂಬಿದ್ರಿಂದ ಬೈಬಲ್ ಎತ್ಕೊಂಡು ಬರಬೇಡ ಅಂತ ಹೇಳಿದ್ರೆ ನೀವು ನಿಲ್ತೀರಾ? ಇವತ್ತು ಉತ್ತರ ಭಾರತದಲ್ಲಿ ನಡೆಯೋದು ಯಾವತ್ತು ಸೌತ್ ಇಂಡಿಯಾದಲ್ಲಿ ನಡೆಯುತ್ತೋ ನನಗೆ ಗೊತ್ತಿಲ್ಲ. ಆದರೆ ಆ ಬಾಧೆಗಳನ್ನು ಸಹಿಸುವುದಕ್ಕೆ ನಾವು ಸಿದ್ಧರಾಗ್ತಿದ್ದೀವ? ಒಂದು ವೇಳೆ ಈ ಸಣ್ಣ ಪುಟ್ಟ ಬಾಧೆಗಳು ನೋಡ್ರಿ, ಅವರು ಸ್ವಲ್ಪ ಗದರಿದ್ದಾರೆ, ಬರಲೇ ಇಲ್ಲ, ಜನರು ಬರಲೇ ಇಲ್ಲ. ಒಂದು ವೇಳೆ ನಿಮ್ಮ ಮನೆಗಳಿಗೆ ಪೊಲೀಸ್ ಬಂದರೆ, ಒಂದು ವೇಳೆ ನನ್ನ ಹತ್ರ ಬಂದರೆ, ಇದು ನಡೆಸಬೇಡ ಅಂತ ಹೇಳಿದ್ರೆ ನಾನು ಪ್ರೇಯರ್ ಮಾಡೋದನ್ನೇ ನಿಲ್ಲಿಸ್ಬಿಡ್ತೀನಾ? ಯೋಚನೆ ಮಾಡಬೇಕು ನಾವು ಇವುಗಳನ್ನೆಲ್ಲ. ಯಾಕಂದರೆ ಬಾಧೆಗಳು ನಿಜವಾಗಲೂ ನಮ್ಮನ್ನು ಶಿಕ್ಷಿಸಿ ದೇವರಿಗೋಸ್ಕರ. ಆದರೆ ಉತ್ತರ ಪ್ರದೇಶದಲ್ಲಿ ಎಷ್ಟೋ ಸೇವಕರುಗಳು ಒಡೆದು ಸಾಯಿಸ್ತಾ ಇದ್ರು ನೈಟ್ ಪ್ರೇಯರ್ ಮಾಡ್ತಾ ಇದ್ದಾರೆ, ಗೊತ್ತಾ ನಿಮಗೆ? ಎಷ್ಟೋ ವಿಶ್ವಾಸಿಗಳು ರಾತ್ರಿ ಎದ್ದು ಪ್ರೇಯರ್ ಮಾಡ್ತಾ ಇದ್ದಾರೆ. ನಾನು ಕೇಳಿದ್ದೀನಿ ಕೆಲವು ಸೇವಕರುಗಳು, ಇತ್ತೀಚೆಗೆ ಅಲ್ಲಿ ಹಿಂಸೆ ನಡೀತಾ ಇರಬೇಕಾದ್ರೆ ಚರ್ಚು ಮುಚ್ಚೋಗ್ತಾ ಇಲ್ಲ, ವಿಶ್ವಾಸಿಗಳು ಇನ್ನೂ ಜಾಸ್ತಿ ಬೆಳೀತಿದ್ದಾರೆ. ಯಾಕಂದರೆ ಅವ್ರುಗಳೆಲ್ಲ ಪಡ್ಕೊಳ್ಳಿಕ್ಕೆ ಬಂದವರಲ್ಲ. ಕರ್ನಾಟಕದಲ್ಲಿ ಸೌತ್ ಇಂಡಿಯಾದಲ್ಲಿ ಮಾತ್ರನೇ ಇಂಥ ದುರವಸ್ಥೆ. ಬರೀ ತಲೆನೋವು, ಕೈ ನೋವು, ಕಾಯಿಲೆ, ವಾಸಿ, ಅದು ಬೇಕು ಇದು ಬೇಕು, ಇದೇ ಪ್ರೇಯರ್ ನಮ್ಗಳದೆಲ್ಲ. ಅಲ್ಲೆಲ್ಲ ವಿಶ್ವಾಸಿಗಳು ಸಾವು ಬದುಕಿನ ಮಧ್ಯದಲ್ಲೂ ಈ ಬೈಬಲ್ನ ರಾತ್ರಿ ಹೊತ್ತು ಎದ್ದು ಕೂತ್ಕೊಂಡು ದೀಪ ಹಚ್ಚಿ ಓದ್ತಿದ್ದಾರೆ. ಯಾಕಂದರೆ ಬಾಧೆಗಳಲ್ಲಿ ಬಂದಿದ್ದರಿಂದ ಅವರ ಶರೀರ ಪಾಪಕ್ಕೆ ಬಿಟ್ಕೊಡದೆ ದೇವರ ಬಳಿಗೆ ಹೋಗಲಿಕ್ಕೆ ಅವರು ಒಪ್ಪಿಸ್ಕೊಡ್ತಾ ಇದ್ದಾರೆ. ನಾನು ಹೇಳ್ತೀನಿ ಕೇಳ್ರಿ, ಎಷ್ಟೋ ವಿಶ್ವಾಸಿಗಳು ಸುಖದ ರಥದ ಗಾಡಿಯಲ್ಲಿ ಭೂಮಿಯಲ್ಲಿ ಬದುಕಿ ನರಕಕ್ಕೆ ಹೋಗ್ತಾರೆ. ಆದರೆ ನೀತಿವಂತರುಗಳು
ಚಡಿ ಏಟು, ಹೊಡೆತ, ಬಾಧೆ, ಕಷ್ಟಗಳನ್ನು, ಏಟುಗಳನ್ನು ತಿಂದು ಪರಲೋಕಕ್ಕೆ ಹೋಗ್ಬಿಡ್ತಾರೆ. ಇದೇ ವ್ಯತ್ಯಾಸ. ಎಷ್ಟೋ ವಿಶ್ವಾಸಿಗಳು ಸುಖದ ಸುಪ್ಪತ್ತಿಗೆಯಲ್ಲಿ ಅವರುಗಳು ನರಕಕ್ಕೆ ಹೋಗ್ತಾರೆ. ಇಕ್ಕಟ್ಟಾದ ಬಾಗಿಲಿನಿಂದ ಕಷ್ಟದಲ್ಲಿ ಬರುವಂಥ ವಿಶ್ವಾಸಿ ಪರಲೋಕಕ್ಕೆ ಹೋಗ್ಬಿಡ್ತಾನೆ. ಯಾಕಂದರೆ ಪರಿಶುದ್ಧತೆಯಲ್ಲಿ ಅವನು ಪಾಲುಗಾರನಾಗ್ಬಿಟ್ಟ. ಅವನ ಹೃದಯ ಶಿಕ್ಷೆ ಬಂದಿದ್ದು ಅವನಿಗೆ ಒಳ್ಳೆಯದಾಯಿತು. ಅದಕ್ಕೆ ಆ ವಾಕ್ಯದಲ್ಲಿ ನೀವು ನೋಡೋದಾದರೆ 9ನೇ ವಾಕ್ಯದಲ್ಲಿ ಈ ತಂದೆಯ ಆಗಿರುವ ಆತನಿಗೆ, ಇಬ್ರಿಯ 12:9 ಹೇಳೋದು, ಈ ತಂದೆಯ ಆಗಿರುವ ಆತನಿಗೆ ನೀವೇನು ಮಾಡಬೇಕು? ಇನ್ನೂ ಹೆಚ್ಚಾಗಿ ಏನು ಮಾಡಬೇಕು? ಒಳಪಡಬೇಕು. ಎಲ್ಲರೂ ಹೇಳಿ, ಏನು ಮಾಡಬೇಕಂತೆ? ಇನ್ನೂ ಹೆಚ್ಚಾಗಿ ಒಳಪಡಬೇಕು. ಆ ತಂದೆ ನಮ್ಮ ಹಿತಕ್ಕಾಗಿ ಶಿಕ್ಷಿಸಿದರೆ ಅದು ಒಳ್ಳೆಯದು ಅಂತ. ಅದಕ್ಕೆ ನೆಕ್ಸ್ಟ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಎಲ್ಲರೂ ಹೇಳಿ, ಶಿಕ್ಷೆ ಹಿತವೆಂದು ನೆನೆಸಿಕೋ. ಶಿಕ್ಷೆ ನಿನಗೇನದು? ಹಿತವೆಂದು. ನನ್ನ ಜೀವಿತದಲ್ಲಿ ಬಹಳ ಪ್ರಭಾವ ಬೀರಿದಂಥ ಒಬ್ಬ ಸೇವಕರು ನಿಮ್ಗೆ ಆಗಾಗ್ಗೆ ನಾನು ಹೇಳ್ತಾ ಇರ್ತೀನಿ. ಅವ್ರ ಹೆಸರು ಲೆನಾರ್ಡ್ ರಾವೆನ್ಹಿಲ್. ಅವ್ರ ಪುಸ್ತಕ ಅವ್ರ ಜೀವಿತಗಳು ನೀವು ನೋಡೋದಾದರೆ, ಅವರು ಚಿಕಾಗೋ ಅನ್ನೋ ಜಾಗದಲ್ಲಿ ಹೋಗಿ ಸೇವೆ ಮಾಡ್ತಾರೆ. ಸೇವೆ ಮಾಡಿ ಪ್ರಸಂಗ ಮಾಡಿ ಅವ್ರ ರೂಮ್ಗೆ ಹೋಗ್ತಾರೆ. ಆದರೆ ದಿಢೀರಂತ ಬೆಂಕಿ ಹತ್ಕೊಂಡ್ಬಿಡ್ತು. ಈ ಕಡೆ ನೀವು ನ್ಯೂಸ್ ಪೇಪರಲ್ಲಿ ನೋಡ್ತಾ ಇದ್ದೀರಾ, ದಟ್ ಪಾಸ್ ಹೀರೋ ಇನ್ ಹೋಟೆಲ್ ಬ್ಲೇಸ್, ಬೆಂಕಿ ಹೋಟೆಲ್ನಲ್ಲಿ ಹತ್ಕೊಂಡ್ಬಿಡ್ತು. 3ನೇ ಫ್ಲೋರ್ನಿಂದ ಲೆನಾರ್ಡ್ ರಾವೆನ್ಹಿಲ್ ಅವತ್ತು 44 ವಯಸ್ಸಿನ ಒಬ್ಬ ಸೇವಕ, ಅವತ್ತು ಪ್ರೇಯಿಂಗ್ ಪ್ಲಂಬರ್ ಅಂತ ಒಬ್ಬ ಪ್ರೇಯರ್ ಮಾಡ್ತಾ ಇರುವಂಥ ಒಬ್ಬ ಜೊತೆ ಸೇವಕ 74 ವಯಸ್ಸು, ಅವರನ್ನು ಬೇಗ ಇಳಿಸಿ ಕಾಪಾಡಿಬಿಟ್ಟು ಅವ್ರು 3ನೇ ಫ್ಲೋರಿಂದ ಉನ್ನತವಾದಂಥ ಬಿಲ್ಡಿಂಗಿಂದ ಕೆಳಗಡೆ ಬಿದ್ದರು. ಲೆನಾರ್ಡ್ ರಾವೆನ್ಹಿಲ್ ಅವರೇನು ಪಾಪ ಮಾಡಿದಂಥ ವ್ಯಕ್ತಿ ಏನಲ್ಲ. ಒಳ್ಳೆ ಸೇವೆಗಳನ್ನು ತನ್ನ ಜೀವಮಾನ ಎಲ್ಲ ಸೈಕಲ್ ತುಳಿದು ಹಳ್ಳಿಗಳಲ್ಲಿ ಟ್ರಾಫಿಕ್ ಜಾಮ್ ಆಗಿ ನಿಂತು ಪ್ರಸಂಗ ಮಾಡಿ ಏಟು ತಿಂದು ಸೇವೆ ಮಾಡಿದಂಥ ಸೇವಕ, ಒಬ್ಬ ನೀತಿವಂತನಾದಂಥ ಸೇವಕ. ಆದರೆ ಲೆನಾರ್ಡ್ ರಾವೆನ್ಹಿಲ್ 3 ಫ್ಲೋರಿಂದ ಬಿದ್ದಾಗ ಅವ್ರ ಕಡೆ ವಯಸ್ಸಾಗುವವರೆಗೂ, ಅದು ವಯಸ್ಸಾದಂಥ ಆ ಮುಖ ನೀವು ಅವರು ಇಂಟರ್ವ್ಯೂಲಿ ಹೇಳ್ತಾರೆ, ನನ್ನ ತುಟಿ ಇಲ್ಲಿಂದ ಇಲ್ಲಿಗೆ ಹೊಡೆದೋಯ್ತು, ಬೆನ್ನಿನ ಮೂಳೆಗಳು ಮುರಿದೋಯ್ತು, ಕಾಲು ಫ್ರ್ಯಾಕ್ಚರ್ಗಳಾಗ್ಬಿಡ್ತು, ಸಾಯೋವರೆಗೂ ಅವರ ಶರೀರದಲ್ಲಿ ಪೇಯ್ನ್ ಇತ್ತು. ಆ ಪೇಯ್ನಿಂದ ಬರೆದಂತಹ ಪುಸ್ತಕವನ್ನೇ ಇವತ್ತು 100 ಜನ ಸೇವಕರುಗಳು ನನ್ನಂಥವ್ರು ಎದ್ದಿದ್ದು. ಆದರೆ ಆ ಲೆನಾರ್ಡ್ ರಾವೆನ್ಹಿಲ್ ಅವತ್ತು ಆಸ್ಪತ್ರೆಯಲ್ಲಿ ಮಲಗಿದ್ದಾಗ ಅವರು ದೇಹದಲ್ಲೆಲ್ಲ ಅವ್ರು ಹೇಳ್ತಾರೆ, ತಲೆಯಿಂದ ಹಿಡಿದು ಕಾಲುವರೆಗೂ ಎಲ್ಲ ಸಿಮೆಂಟ್ ಹಾಕಿ ಕಟ್ಟಾಕಿದ್ದಾರೆ. ಕಾಲು ಮೇಲೆ ಎತ್ತಲ್ಪಟ್ಟಿದೆ. ಒಬ್ಬೊಬ್ಬರು ಬಂದು ಪ್ರೇಯರ್ ಮಾಡೋರಂತೆ. ರೋಮ 8:28, ದೇವರು ಪ್ರೀತಿಸುವ ರೈತಕ್ಕಾಗಿ ಎಲ್ಲವೂ ಒಳ್ಳೆಯದಾಗುತ್ತೆ. ಅದೆಲ್ಲ ಪ್ರೇಯರ್ ಮಾಡಿಬಿಟ್ಟು ಹೋಗ್ತಾ ಇದ್ರಂತೆ. ಆದರೆ ಒಬ್ಬ ವ್ಯಕ್ತಿ ಬಂದ್ರಂತೆ. ಅವನು ಯಾರು ಗೊತ್ತಾ? ಚೈನಾದಲ್ಲಿ ಬಾಕ್ಸರ್ ಅಂತ ಒಂದು ಯುದ್ಧ ನಡೆಯುತ್ತೆ. ಅವತ್ತು ಮಾರಣ ಹೋಮ, ವಿಶ್ವಾಸಿಗಳನ್ನ ಕತ್ತರಿಸಿ ಸಾಯಿಸಿದ್ರು. ಅದರಿಂದ ಎಸ್ಕೇಪ್ ಆದಂಥ ಒಬ್ಬ ಒಳ್ಳೆಯ ಸೇವಕ, ಚೈನೀಸ್ ಕುಳ್ಳಿಗೆ ಒಳಗಡೆ ಬಂದ್ರಂತೆ. ಟೋಸರ್ ಅನ್ನೋ ಸೇವಕರು ಕರ್ಕೊಂಡು ಹೋದ್ರಂತೆ ಪ್ರೇಯರ್ ಮಾಡೋಕ್ಕೆ. ಯಾರಿಗೆ? ರಾವೆನ್ಹಿಲ್ಗೆ. ಆಗ ಅವ್ರ ಕೈಗಳನ್ನೆತ್ತಿ ಆ ಚೈನೀಸ್ ಹಿಂಸೆಗಳನ್ನೆಲ್ಲ ಇದಕ್ಕಿಂತ ದೊಡ್ಡದಾಗಿ ನೋಡಿದವನು. ಆತ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡುವಾಗ ಹೇಳಿದಂತೆ, ಓ ದ ಲಾರ್ಡ್ ವಿಲ್ ಸ್ಯಾಂಕ್ಟಿಫೈ ಟು ದೀ ದೈ ಡೀಪ್ ಅಫ್ಲಿಕ್ಷನ್. ಅಂದ್ರೆ ಅರ್ಥ, ಕರ್ತನು ನಿನ್ನ ಆಳವಾದ ಬಾಧೆಯಲ್ಲಿ ನಿನ್ನನ್ನು ಆಳವಾಗಿ ಶುದ್ಧ ಮಾಡ್ತಾರೆ. ಆಳವಾದ ಬಾಧೆಗಳಲ್ಲಿ ಆಳವಾದಂಥ ಶುದ್ಧೀಕರಣ. ಇವತ್ತು ನಾನು ನಿಮಗೇನಾದರೂ ಪ್ರಸಂಗ ಮಾಡ್ತಿದ್ದೀನಿ ಅಂದರೆ ಒಂದನ್ನು ತಾಳ್ಮೆಯಿಂದ ಹೇಳ್ತೀನಿ. ಬೆನ್ನು ನೋವುಗಳು ಬಂದಾಗ ಜನರುಗಳಿಂದ ನನ್ನ ಲೈಫ್ನಲ್ಲಿ ಬಾಧೆ ಹಿಂಸೆಗಳು ಬಂದಿದ್ದು ಕೆಲವ್ರಿಗೆ ಗೊತ್ತು, ಕೆಲವ್ರಿಗೆ ಗೊತ್ತೂ ಇಲ್ಲ. ಆದರೆ ಅವುಗಳೆಲ್ಲವೂ ಕೂಡ ಇವತ್ತು ನನ್ನನ್ನು ಶುದ್ಧ ಮಾಡಲಿಕ್ಕಾಗ್ತಾ ಇರೋದು. ಆ ನೋವಿನ ಅವಸ್ಥೆಗಳಲ್ಲೆಲ್ಲ ನಾನು ಹಾದು ಹೋಗುವಾಗ ಒಂದು ಶಾಪ ಹಾಕೋದಕ್ಕೆ ನನಗೆ ಅವಕಾಶಗಳಿತ್ತು. ನನಗೆ ಈಗಲೂ ನೆನೆಸಿದೆ, ದೇವರೇ ನಾನು ಏನು ದ್ರೋಹ ಮಾಡಿದೆ. ಒಬ್ಬರು ಬಂದು ನನ್ನ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿದ್ರು ನನಗೆ ಬೆನ್ನು ನೋವಿದ್ದಾಗ, ದೇವರೇ ಈ ಪಾಸ್ಟ್ರನ್ನ ಕ್ಷಮಿಸು, ದೇವರೇ ಇವ್ರು ಮಾಡಿದಂಥ ಪಾಪನೆಲ್ಲ ಕ್ಷಮಿಸು. ಕೆಲವು ಮಾತೆಲ್ಲ ನೋವಿನಲ್ಲಿರುವಾಗ ಬಂದು ನಿಮ್ಗೆ ಯಾರಿಗೂ ನಾನು ಆ ಥರ ಪ್ರೇಯರ್ ಮಾಡಲ್ಲ. ನೋವಿದ್ದಾಗ ಮಾಡಿದ್ದೀನ? ನಿಮ್ಗೆ ಯಾರಿಗಾದ್ರೂ ನೋವಿದ್ದಾಗ, ದೇವರೇ ಇವ್ರ ಪಾಪ ಕ್ಷಮಿಸು, ಇವ್ರು ದ್ರೋಹ ಮಾಡಿದ್ದಾರೆ, ದಶಮಾಂಶ ಸರಿಯಾಗಿ ಕೊಟ್ಟಿಲ್ಲ, ಅದು ಪ್ರೇಯರ್ ಮಾಡ. ಯಾಕೆ ಹೇಳೋದು? ಆಳವಾದ ಬಾಧೆ ಆಳವಾದ ಶುದ್ಧೀಕರಣವನ್ನು ಉಂಟು ಮಾಡುತ್ತೆ. ಅದಕ್ಕೆ ಕೆಲವು ವಿಶ್ವಾಸಿಗಳು ಹೇಳ್ತಾರೆ, ಪಾಸ್ಟ್ರೇ ನಾನು ತಪ್ಪು ಮಾಡ್ತಾ ಇದ್ರು ನನಗೆ ಯಾಕೆ ದೇವರು ನನ್ನನ್ನು ಶಿಕ್ಷಿಸ್ತಾ ಇಲ್ಲ? ದೇವರು ಹೇಗೆ ಶಿಕ್ಷಿಸ್ತಾನೆ? ನೀನು ಯಾವಾಗ ಪಾಪ ಮಾಡಿದ್ಯೋ ಅವತ್ತು ದೇವರು ನಿನ್ನ ಹೃದಯದಿಂದ ಸಮಾಧಾನ ತೆಗೆದಾಕಿಲ್ವಾ? ಹೇಳ್ರಿ ಧೈರ್ಯವಾಗಿ, ಸಮಾಧಾನ ತೆಗೆದಾಕಲ್ವಾ ದೇವರು? ತೆಗೆದಾಕ್ಬಿಡ್ತಾನೆ. ಪರಿಶುದ್ಧಾತ್ಮ ನಿನಗೆ ಇದ್ದರೆ ಗುರುತೇನು? ನಿನಗೆ ಪ್ರೇಯರ್ ಮಾಡೋಕ್ಕಾಗಲ್ಲ.
ನಿನಗೆ ದೇವ್ರ ಜೊತೆ ಮಾತಾಡೋಕ್ಕಾಗಲ್ಲ, ಈ ಬೈಬಲ್ ಓದೋಕ್ಕಾಗಲ್ಲ. ಅದೇ ಗುರುತು ದೇವರು ನಿನಗೆ ಶಿಕ್ಷಿಸ್ತಿದ್ದಾನೆ ಅಂತ. ಅದು ಕೂಡ ಅರಿವಿಲ್ಲದೆ ನೀವು ಓಡ್ತಾ ಇದ್ದೀವಿ. ದೇವರು ಯಾರಿಗೂ ದೊಣ್ಣೆ ತೊಗೊಂಡು ಬರಲ್ಲ, ಸಮಾಧಾನ ತೆಗೆದುಬಿಡ್ತಾನೆ ದೇವರು. ನೀನು ಹೃದಯದಲ್ಲಿ ಪ್ರೇಯರ್ಗೆ ಕುಳಿತರೆ ನೀನೆಲ್ಲಿದೆಯೋ 100 ಮೈಲ್ ದೂರದಲ್ಲಿ ದೇವರಿದ್ದಂಗೆ ಕಾಣುತ್ತೆ. ತಾಮ್ರದ ಕದಗಳ ಥರ ಮೋಡಗಳು ಕಾಣುತ್ತೆ. ಬೈಬಲ್ ಓದಿದ್ರು ನಿನ್ನ ಹೆಂಡತಿ ಮಕ್ಕಳೊಂದಿಗೆ ಕನೆಕ್ಟ್ ಆಗೋಕ್ಕಾಗ್ತಾ ಇಲ್ಲ. ಯಾವಾಗೆಲ್ಲ ನಿನ್ನ ಲೈಫ್ನಲ್ಲಿ ಅವೆಲ್ಲ ಬೇರೆಯವರ ಸಂಬಂಧಗಳೊಂದಿಗೆ ಸರಿಯಾಗಿ ಆಗ್ಲಿಕ್ಕೆ ಆಗ್ತಾ ಇಲ್ವೋ ನಿನ್ನ ಹೆಂಡತಿ ಮಕ್ಕಳೊಂದಿಗೆ, ನೀನು ಒಂದನ್ನು ತಿಳ್ಕೋಬೇಕು, ದೇವರು ನಿನ್ನನ್ನು ಶಿಕ್ಷಿಸ್ತಿದ್ದಾನೆ. ಆ ಶಿಕ್ಷೆಗೆ ಹಿತ ನಿನಗೋಸ್ಕರ. ಯಾಕಂದರೆ ಬೈಬಲ್ ಭಾಳ ಜನ ವಿಶ್ವಾಸಿಗಳು ಹೇಳೋದು, ಪಾಸ್ಟೇ ನಿಜವಾಗ್ಲೂ ದೇವರು ಸಾಯಿಸ್ತಾರ? ಕರ್ತನ ಭೋಜನವನ್ನು ಅಪಾತ್ರವಾಗಿ ತೆಗೆದುಕೊಂಡರೆ ನಿಮ್ಮಲ್ಲಿ ಕೆಲವರು ಶಿಕ್ಷಿಸಲ್ವಾ ದೇವರು? ಅಪಾತ್ರವಾಗಿ ತೆಗೆದುಕೊಂಡ್ರೆ ಶಿಕ್ಷಿಸ್ತಾರೆ. ಯಾಕಂದರೆ ಇಸ್ರಾಯೇಲ್ ಜನರುಗಳು ಮಾಡಿದ ಪಾಪಗಳು ವಿಗ್ರಹಾರಾಧನೆ, ಜಾರತ್ವ, ಗುಣಗುಟ್ಟೋದು, ಮಾಡಿದ್ದನ್ನು ಮಾಡ್ತಲೇ ಇದ್ದರು. ಕೆಲವರೆಲ್ಲ ವಿಶ್ವಾಸಿಗಳು ಅಂದ್ಕೊಂಡು ಏನು ಮಾಡಿದ್ರೂ ದೇವ್ರಿಗೆ ಕ್ಷಮಿಸ್ತಾನೆ. ನೋ ವಾಕ್ಯ ಹೇಳುತ್ತೆ, ದೇವರು 1000 ಮಂದಿಯನ್ನು ಅಡವಿಯಲ್ಲೇ ಒಡೆದು ಸಾಯಿಸಿದ್ನಂತೆ. ಇವತ್ತು ಅಂದ್ಕೊಳ್ಳೋದು, ಅಯ್ಯೋ ಏನು ದೇವರು ನಮಗೇನು ಶಿಕ್ಷೆ ಕೊಡ್ತಾ ಇಲ್ಲ. ಹೌದು, ನೀನು ಶಿಕ್ಷೆ ಕೊಟ್ಟಷ್ಟು ಒಳ್ಳೆಯ ಲೈನಲ್ಲಿ ಇದೆಯಾ ಅಂತ ಅರ್ಥ. ನಿನಗೆ ಶಿಕ್ಷೆ ಬರಲಿಲ್ಲ ಅಂದರೆ ನಿನ್ನ ಗತಿ ಅಯ್ಯೋ ಅಂತ ನಾನು ವೇದನೆ ಪಡಬೇಕಾಗಿದೆ. ಯಾಕಂದರೆ ದೇವರು ಯಾವಾಗಲೂ ಒಡೆದು ಸಾಯಿಸೋ ಗುಣ ಇರುವವನಲ್ಲ. ಆದರೆ ಬೆಟರ್ ವಿ ಫಿಯರ್ ಹಿಮ್, ನಾವು ಭಯಪಟ್ಟರೆ ಒಳ್ಳೆಯದು. ಯಾಕಂದರೆ ಆ ದಾರಿ, ಇವತ್ತು ಕರ್ತನ ಭೋಜನವನ್ನು ತೆಗೆದುಕೊಳ್ಳುವಾಗ ಕೆಲವರು ನೀವು ಕೇಳ್ಬೋದು, ಪಾಸ್ಟ್ರೇ ನಾನು ದೇವರಿಗೆ ಭಯಪಡಬೇಕು, ಹೆಂಗೆ ಭಯಪಡೋದು ಪಾಸ್ಟ್ರೇ, ನನಗೆ ಕಲಿಸ್ಕೊಡಿ. ನಾನು ನಿಮ್ಗೆ ಹೇಳ್ತೀನಿ, ಯಾವಾಗ ಒಬ್ಬ ವ್ಯಕ್ತಿ ಅತಿ ದೊಡ್ಡ ವ್ಯಕ್ತಿಯನ್ನು ಅರಿವು ಬರುತ್ತೋ ಆವಾಗ ನಿಮಗೇನು ಬರುತ್ತೆ? ಭಯ ಬರುತ್ತೆ. ಸಿದ್ದರಾಮಯ್ಯನೋ ಮೋದಿನೋ ಬರ್ತಾರೆ ಅಂದರೆ ನಿಮ್ಗೇನಾಗುತ್ತೆ? ಭಯ ಬರುತ್ತೆ. ನಿಮ್ಮ ಹೆಡ್ ಮಾಸ್ಟ್ರು, ನಿಮ್ಮ ಕಂಪ್ನಿ ಬಾಸು ಬಂದಾಗ ಏನಾಗುತ್ತೆ? ಬಿಕಾಸ್ ಯು ಹ್ಯಾವ್ ಎನ್ ಹೈ ವ್ಯೂ ಅಬೌಟ್ ದಟ್ ಮ್ಯಾನ್. ಆ ಮನುಷ್ಯನ ಮೇಲೆ ಅಷ್ಟು ದೊಡ್ಡ ಗೌರವ ಇದೆ. ಯಾಕೆ ದೇವರ ಬಗ್ಗೆ ಇವತ್ತು ಭಯ ಇಲ್ಲ ಗೊತ್ತಾ? ಬಹಳ ನಡುಕದಿಂದ ಹೇಳ್ತಾ ಇದ್ದೀನಿ, ಈ ಬೈಬಲ್ ಇರುವಂಥ ದೇವರು ಯಾರು ಅಂತ ನಿನಗೆ ಗೊತ್ತಿಲ್ಲ. ಇದರಲ್ಲಿ ಇರೋ ದೇವರು ಯಾರು ಅನ್ನೋದು ನೀನು ಓದ್ತಾ ಗೊತ್ತಾದರೆ, ಅದಕ್ಕೆ ಹೇಳೋದು ಪ್ರಸಂಗ ಮಾಡುವಾಗ ಅವನಿಗಿಂತಲೂ ಜಾಸ್ತಿ ನಡುಗ್ತೀನಿ ನಾನು. ಉಪವಾಸ ಇಲ್ಲದೆ, ಪ್ರಾರ್ಥನೆ ಇಲ್ಲದೆ ಪ್ರಸಂಗ ಸಿದ್ಧ ಮಾಡಲ್ಲ ನಾನು. ಅದು ನಿಮಗೋಸ್ಕರ ಅಲ್ಲ, ನನಗೆ ಭಯ. ಇವತ್ತು ಮಾತಾಡುವಾಗಲೂ ನನಗೆ ಭಯ ಇದೆ, ನಡುಗ್ತಾ ಇದ್ದನ್ನು ನಿಮಗೆ ಹೇಳ್ತಾ ಇದ್ದೀನಿ. ಈ ವಾಕ್ಯದಲ್ಲಿರುವ ದೇವರು ಹಿ ಈಸ್ ಎ ಫೈರ್, ದಹಿಸುವ ಅಗ್ನಿ. ಕರ್ತನ ಭೋಜನಕ್ಕೆ ಬರುವಾಗ ಆ ದೇವರ ಹತ್ರ ಆ ಭಯದಿಂದ ದೂರ ಓಡೋದು ಬೇಡ, ಆ ಶಿಕ್ಷೆಯುಳ್ಳ ದೇವರ ಹತ್ರ ನಡುಗಬೇಕೆ ಕೂಡ. 11ನೇ ವಾಕ್ಯದಲ್ಲಿ ಹೇಳ್ತಾನೆ, ಯಾವ ಶಿಕ್ಷೆಯು ತಾತ್ಕಾಲಕ್ಕೆ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ, ತರುವಾಯ ಶಿಕ್ಷೆ ಹೊಂದಿದವರಿಗೆ ಏನು ಕೊಡುತ್ತೆ? ನೀತಿ ಎಂಬ ಫಲವನ್ನು ಕೊಟ್ಟು ನಿಮಗೇನು ಕೊಡುತ್ತಂತೆ? ಸಮಾಧಾನ. ಅದಕ್ಕೆ ವಾಕ್ಯ ಹೇಳ್ತಾ ಇದೆ, ಶಿಕ್ಷೆಯನ್ನು ನಿನ್ನ ನಿರಾಶೆ ಬೇಸರ ಹುಟ್ಟಿಸುತ್ತೆ. ಅನೇಕ ಸಾರಿ ಶಿಕ್ಷೆ ಮಾಡೋದು, ದೇವರು ನಿಮ್ಮನ್ನು ದಂಡಿಸೋದು, ಲೇಟಾಗಿ ಕೊಡೋದು, ನಮ್ಮ ಪ್ರೇಯರ್ಗಳನ್ನ ಕೇಳದಿರೋದು, ಇದೆಲ್ಲ ನಮಗೆ ನಿರಾಸೆ ಬರುತ್ತೆ ದೇವ್ರ ಮೇಲೆ. ಆದರೆ ನಿಮಗೆ ಗೊತ್ತಾ, ಆ 3ನೇದಾಗಿ ದೇವರು ಕೊಡುವಂಥ ಶಿಕ್ಷೆ ಎಲ್ಲರೂ ಹೇಳಿ, ಅದು ಫಲದಾಯಕವಾದ ಶಿಕ್ಷೆ. ಮೊದಲನೇದಾಗಿ ಪ್ರೀತಿಯ ಶಿಕ್ಷೆ, ಪರಿಶುದ್ಧವಾಗಿಸ್ಲಿಕ್ಕೆ ಮಾಡುವಂಥ ಶಿಕ್ಷೆ. ಹಾಗಂತ ಹೇಳಿ ಸೋತು ಹೋಗೋದು ಬೇಡ, ಅದರಿಂದ ಒಂದು ದಿವಸ ಫಲ ಬಂದೇ ಬರುತ್ತೆ. ಅರಿಸ್ಟಾಟಲ್ ಅನ್ನೋ ವ್ಯಕ್ತಿ ಅವತ್ತು ಹೀಗೆ ಹೇಳ್ತಾನೆ, ಎಜುಕೇಷನ್ ಈಸ್ ಆಲ್ವೇಸ್ ಅ ಬಿಟರ್ ರೂಟ್ ಬಟ್ ಇಟ್ ಗಿವ್ಸ್ ಅ ಫ್ರೂಟ್ ವಿಚ್ ಇಸ್ ಸ್ವೀಟ್ ಅಂತ ಹೇಳ್ತಾನೆ. ಅವನೇನು ಹೇಳ್ದ ಅಂದರೆ, ಶಿಕ್ಷಣ ಅನ್ನುವಂಥದ್ದು ಅದ್ರ ಬೇರು ಏನಾಗಿರುತ್ತಂತೆ? ಕಹಿಯಾಗಿರುತ್ತಂತೆ. ಆದರೆ ಅದು ಹೊರಗಡೆ ಬಂದ ಮೇಲೆ ಏನು ಕೊಡುತ್ತಂತೆ? ಫಲ ಕೊಡುತ್ತೆ, ಸಿಹಿಯಾಗಿ ಫಲ ಕೊಡುತ್ತೆ. ಕೆಲವರು ಹೇಳ್ತಾರೆ, ಅಯ್ಯೋ ಇಂಜಿನಿಯರ್ ನಿಂಗೆ ಯಾಕಾದರೂ ಓದಿಸಿದ್ನೋ, ಯಾಕಾದರೂ ಈ ಪುಸ್ತಕಗಳೆಲ್ಲ ಓದಬೇಕು. ಮಕ್ಕಳು ಹೇಳೋದು, ಯಾಕಾದರೂ ಇದನ್ನೆಲ್ಲ ಸೋಷಿಯಲ್ ಸ್ಟಡೀಸ್ನೆಲ್ಲ ದೇವ್ರು ಇಟ್ಟವರು. ಇದೇ ಹೇಳ್ತಾ 80,000 ಸಂಬಳ ತಗೊಳ್ಳುವಾಗ ಹೇಳ್ತೀವ? ಅವತ್ತು ಒಳ್ಳೆ ಕಂಪ್ನಿಲಿ ಸೂಟು ಬುಟ್ಟು ಹಾಕೊಂಡು ತಿರುಗುವಾಗ ಅದಕ್ಕೆ ಎಜುಕೇಶನ್, ಎಲ್ಲ ಶಿಕ್ಷೆಗಳು ದೇವರು ಟ್ರೈನಿಂಗ್ ಕೊಡೋದು ಏನಕ್ಕೆ ಅಂದರೆ, ಅದು ಇವತ್ತು ನಮಗೆ ಶಿಕ್ಷೆ. ಓದೋದು ನನಗೂ ಕಷ್ಟವಾಗಿತ್ತು. ನಾನು ನಿಮಗೆ ಇವತ್ತು ಪ್ರೀತಿಯಿಂದ ಸಾಕ್ಷಿಯಾಗಿ ಹೇಳಬಲ್ಲೆ, ಕನ್ನಡ ಮೀಡಿಯಮಲ್ಲಿ ಓದಂತ ನಾನು ಇಂಗ್ಲೀಷ್ನಲ್ಲಿ ಬೈಬಲ್ ಕಾಲೇಜ್ಗೆ ಓದಿದಾಗ 1ನೇ ವರ್ಷ ನನಗೆ ನರಕ ಆದಂಗೆ ಆಗ್ಬಿಡ್ತು. ಭಯ, ಯಾರ ಹತ್ರನೂ ಇಂಗ್ಲೀಷ್ ಮಾತಾಡೋಕ್ಕೆ ಭಯ. ಬಿಡದಿ ಮಾಮ ಅಂತಾರೆ, ಏನೇನೋ ಹೇಳ್ತಾರೆ. ಆದರೆ ಕಷ್ಟಪಟ್ಟೆ, ಈಸು ವಾಸು ವಿಲ್ಲು ಎಲ್ಲ ಹಾಕೋದು ಗೊತ್ತಿಲ್ಲ. ಆದರೆ 3 ವರ್ಷ ಹಗಲು ರಾತ್ರಿ ಟೈಮ್ ಸಿಗೋವಾಗೆಲ್ಲ ಹೋಗಿ ಇಂಗ್ಲೀಷ್ ಬೈಬಲ್ನ ಕಂಠಪಾಠ ಮಾಡಿದೆ.
ಮಾಡಿ ಮೇಲೆ ಹೋಗ್ಬಿಟ್ಟು ಅಲ್ಲಿ ಇಂಗ್ಲೀಷ್ ವಿಷಯಗಳು ಯಾರಾದರೂ ಹೇಳ್ತಾ ಇದ್ರೆ ಕಲ್ತ್ಕೊಂಡು ಅದನ್ನೆಲ್ಲ ನೋಟ್ಸಲ್ಲಿ ಬರೀತಿದ್ದೆ. ಇವತ್ತು ನೀವು ಬಂದು ನನ್ನ ರೂಮ್ನಲ್ಲಿ ನೋಡಿದ್ರು ಕೂಡ ಯಾವುದೇ ಹೊಸ ಪದ ಸಿಕ್ಕಿದ್ರೆ ಅದನ್ನು ನಾನು ಕನ್ನಡದಲ್ಲಿ ಫಸ್ಟ್ ಬರ್ಕೊಳ್ತೀನಿ. ಇಟ್ಸ್ ಎ ಹಾರ್ಡ್ ವರ್ಕ್. ಆ ದೇವರ ಕೃಪೆಯಿಂದ ಅವತ್ತು ನಾನು ಕಷ್ಟಪಟ್ಟಾಗ ನನಗೆ ಬೇಸರ ಆಯಿತು, ಇಂಗ್ಲೀಷ್ ಯಾಕಾದರೂ ಕಲಿತಿದ್ದೀನೋ ಅಂತ ಅನ್ನಿಸ್ತು. ಎಲ್ಲರೂ ಮಲಗಿರುವಾಗ ಕುತ್ಕೊಂಡು ನೋಟ್ಸ್ ಬರೆಯೋದು, ಇಂಗ್ಲೀಷ್ನ ಈ ನೋಟ್ಸ್ಗಳು ಕೊಟ್ಟಾಗ ಇದು ಕನ್ನಡದಲ್ಲಿ ಏನು ಅಂತ ಅರ್ಥ ಮಾಡ್ಕೊಳಕ್ಕೆ ನನ್ನ ಹತ್ರ ಮೊಬೈಲ್ ಯಾವತ್ತಿಲ್ಲ. ಆದರೆ 3ನೇ ವರ್ಷದಲ್ಲಿ ನನ್ನನ್ನು ಇದೇ ಬಿಡದಿ ಮಾಮನ 3 ಅವಾರ್ಡ್ ಕೊಟ್ಟು ಗ್ರ್ಯಾಜುಯೇಷನ್ ಸ್ಪೀಕರ್ ಆಗಿ ನಿಂತು ಆ್ಯಸ್ ದ ಲಾರ್ಡ್ ಈಸ್ ಅಂತ ಇಂಗ್ಲೀಷ್ನಲ್ಲಿ ನಾನು ಹೇಳಿ ನನಗೆ ಕೋಟ್ ಹಾಕಿದಾಗ ವಾವ್, ನನಗನ್ನಿಸ್ತು 3 ವರ್ಷ ಟಸ್ಕಾ ಪುಸ್ಕ ಕಲ್ತಿದ್ದು ಎಷ್ಟು ಯೂಸ್ ಆಯಿತು. ಇವತ್ತು ಆ ಟಸ್ಕಾ ಪುಸ್ಕ ಕಲ್ತಿದ್ದಕ್ಕೆ ಈ ವ್ಯಕ್ತಿ ಹೇಳ್ತಿದ್ದಾನೆ ಬುಕ್ಕು ನನ್ನ ಬದಲಾಯಿಸ್ತು. ಅದೆಲ್ಲ ಕನ್ನಡ ಬುಕ್ಕಾ ಅಲ್ಲ, ಇಂಗ್ಲೀಷ್. ಯಶಸ್ಸಿಗೆ ಶಾರ್ಟ್ ಕಟ್ ಇಲ್ಲ. ಪಕ್ಕದಲ್ಲಿರೋನ್ಗೆ ಹೇಳಿ, ತಿಳ್ಕೋದು. ಸಕ್ಸಸ್ ಆಗಬೇಕು, ಎಲ್ರಿಗೂ ಆಸೆ. ಇವಾಗ ಮೀಡಿಯಾಗೆ ಬರಬೇಕು, ಶೈನ್ ಆಗಬೇಕು. ಹಂಗೆ ಯಾವ ಫೀಲ್ಡ್ಗೆ ಹೋಗ್ರಿ, ಅವನ ಲೈಫ್ನಲ್ಲಿ ಅವನಿಗೆ ನಿಮಗೆ ಗೊತ್ತಿಲ್ಲದಿರುವಂಥ ಒಂದು ಹಾರ್ಡ್ ವರ್ಕ್ ಅವ್ನು ಮಾಡಿರ್ತಾನೆ. ಅದಕ್ಕೆ ಅವನ ಫೀಲ್ಡ್ನಲ್ಲಿ ಅವನು ಸಕ್ಸಸ್ ಆಗಿರ್ಲಿಕ್ಕೆ ಸಾಧ್ಯ. ಅದರ ಫಲದಾಯಕವಾದಂಥ ಶಿಕ್ಷೆಗೆ ಅವನು ಕಷ್ಟಪಟ್ಟಿರ್ತಾನೆ. ಇವತ್ತು ನಾನು ನಿಮಗೆ ಎಂಕರೇಜ್ ಮಾಡ್ತಾ ಇದ್ದೀನಿ, ಈ ವರ್ಷದಲ್ಲಿ ನೀವುಗಳು ಕೂಡ, ನಾನು ಇನ್ನೊಂದು ಕಡೆ ನೋಡ್ತಾ ಇದ್ದೆ, ಒಲಿಂಪಿಕ್ ಮೆಡಲ್ ಗೆಲ್ಲುವಂಥ ವ್ಯಕ್ತಿಗಳು ಸುಮಾರು ಸರಾಸರಿ ವ್ಯಕ್ತಿಗಿಂತ 3 ವರ್ಷ ಜಾಸ್ತಿ ಬದುಕ್ತಾರಂತೆ. ಎಕ್ಸಸೈಸ್ ಮಾಡೋರು, ಓಡೋರು. ನಿಮ್ಗೆ ಅರ್ಥ ಆಗ್ತಿದೆಯಾ ಯಾಕೆ ಹೇಳ್ತಿದ್ದೀನಂದರೆ 10ರಿಂದ 10 to 40% ಅವನಿಗೆ ಹಾರ್ಟ್ ರಿಸ್ಕ್ ಇರಲ್ವಂತೆ. ಕಾರ್ಡಿಯೋ ಪ್ರಾಬ್ಲಮ್ ಇಲ್ಲ ಅವನಿಗೆ, ರೆಸ್ಪಿರೇಟರಿ ಶ್ವಾಸಕೋಶದ ಸಮಸ್ಯೆ ಇರಲ್ಲ, ಯಾವುದೇ ಡಿಸಿಪ್ಲಿನ್ ಮಾಡುವಂಥ ಓಡುವನು. ಅದಕ್ಕೆ ನಾನು ಕೂಡ ನನ್ನ ಲೈಫ್ನಲ್ಲಿ ಒಂದು ಸಮಯ ಬಂತು, ನನಗೆ ಜಾಸ್ತಿ ಹೊತ್ತು ಕುತ್ಕೊಂಡು ಬರೆಯೋಕ್ಕಾಗ್ತಿರ್ಲಿಲ್ಲ. ಯಾಕೆ ಓಡಲಿಕ್ಕೆ ವಾರಕ್ಕೆ 4 ದಿವಸ ಓಡ್ತೀನಿ ಅಂದರೆ ಅದು ನನಗೆ ಓಡುವಾಗ ಟಯರ್ಡ್ ಆಗುತ್ತೆ. ಆದರೆ ನಾನು ಒಂದನ್ನು ಅರ್ಥ ಮಾಡಿಕೊಂಡೆ, ನನ್ನ ಶರೀರನ ಶಿಸ್ತಿಗೆ ಒಳಪಡಿಸಿದಷ್ಟು ಈ ಬೈಬಲ್ನ ಹೆಚ್ಚು ಕೂತ್ಕೊಂಡು ಓದೋಕ್ಕೆ ನನಗೆ ಕಾನ್ಸಂಟ್ರೇಟ್ ಬಂತು. ಇಲ್ಲ ಅಂದರೆ ತಿಂದಿದ್ದ ತಕ್ಷಣ ನಿದ್ದೆ ಬರ್ತಿತ್ತು. ಮಧ್ಯಾಹ್ನ ಸ್ವಲ್ಪ ರೆಸ್ಟ್, ಆದರೆ ನೆಕ್ಸ್ಟ್ ಮತ್ತೆ ಬೈಬಲ್ ಓದಬೇಕು, ನೆಕ್ಸ್ಟ್ ಪುಸ್ತಕ ಓದಬೇಕು. ಯಾಕೆ ಹೇಳ್ತಿದ್ದೀನಿ ಅಂದರೆ ಇದೊಂದು ಶಿಸ್ತು, ಇದೊಂದು ಆಫೀಸ್ ಟೈಮ್ ಥರ. ನಿಮಗೆ ಹೆಂಗೋ ನನಗೂ ಹಂಗೆ ಇರಬೇಕು. ಆ ಶಿಸ್ತು, ಆ ಶಿಕ್ಷೆ ಮಾತ್ರವೇ ನನ್ನನ್ನು ಕೂಡ ರೂಪಿಸಿದ್ದು. ಆದರೆ ಅದು ನನಗೆ ಭಾಳ ಬೇಜಾರಾಗುತ್ತೆ. ಯಾಕೆ ಗೊತ್ತಾ? ನೋಡ್ರಿ, ಆ ವಾಕ್ಯ ಹೇಳುತ್ತೆ, 12ನೇ ವಾಕ್ಯ ಹೇಳುತ್ತೆ, ಜೋಲು ಬಿದ್ದ ಕೈಗಳನ್ನು, ನೊಡಗುವ ಮೊಣಕಾಲುಗಳನ್ನು ಏನು ಮಾಡಿರಿ, ಸುಧಾರಿಸ್ಕೊಂಡ್ರಿ. 2ನೇ ರೌಂಡ್ ನೆಲ್ಲಿಗುಡ್ಡೆ ಕೆರೆಯಲ್ಲಿ ಓಡೋವಾಗಲೇ ನಿಂತುಬಿಡ್ತೀನಿ ನಾನು. ನೀವು ಓಡಿದ್ದೀರಾ? ಜಾಗಿಂಗ್ ಮಾಡಿದವ್ರಿಗೆ ಗೊತ್ತಾಗುತ್ತೆ. ಒಂದೇ ರೌಂಡ್ ಓಡೋವಾಗ ಅಷ್ಟು ರೌಂಡ್ ಕಷ್ಟ. ಓಡಿದ್ಮೇಲೆ ಮನೆಗೆ ಬಂದಮೇಲೆ ಒಳ್ಳೆ ನಿದ್ದೆ, ನೈಟು ಕೆಟ್ಟದಾದಂಥ ಆಲೋಚನೆಗಳಿಗೆ ಟೈಮ್ ಇರಲ್ಲ, ಬಾಡಿ ಟಯರ್ಡ್ ಆಗಿಬಿಟ್ಟಿರುತ್ತೆ, ಫೋನ್ ನೋಡೋಕ್ಕೆಲ್ಲ ಟೈಮ್ ಇರಲ್ಲ, ಒಳ್ಳೆ ನಿದ್ದೆ ಬರುತ್ತೆ ಓಡೋದ ದಿವಸ. ಓಡದೇ ಇರೋ ದಿವಸ ಅಂಥ ದಿವಸ ಹಿಂಗೇ ನೋಡ್ಕೊಂಡು ಯೋಚನೆ ಮಾಡೋದು, ಏನು ಓಡಿರ್ತೀವಲ್ಲ, ಒಳ್ಳೆ ನಿದ್ದೆ, ಮಗಳಿಗೆ ಆಡ್ಬಿಟ್ಟು ವಾಕ್ಯ ಹೇಳ್ಬಿಟ್ಟು ಪ್ರೇಯರ್ ಮಾಡಿಬಿಟ್ಟು ಮಲಗ್ಬಿಟ್ಟು. ಆದರೆ ಬಾಡಿ ಒಪ್ಕೊಳ್ಳಲ್ಲ ಶಿಸ್ತಿಗೆ. ಈ ಶರೀರ ಪಕ್ಕದಲ್ಲಿರೋರಿಗೆ ಹೇಳು, ಈ ಬಾಡಿ ನಿನ್ನ ಮಾತನ್ನ ಕೇಳೋದೇ ಇಲ್ಲ ಸಾಯೋವರೆಗೂ. ನೀನು ಕೇಳಿಸ್ಬೇಕು. ಯು ಹ್ಯಾವ್ ಟು ಮೇಕ್ ಇಟ್ ಲಿಸನ್. ಅದಕ್ಕೆ ಆ ಚಿತ್ರ ನೀವು ನೋಡ್ರಿ, ಅವನು ಓಡಿ ಅವನೇನಾಗಿದ್ದಾನೆ, ಆ ಓಡಿ ಸುಸ್ತಾಗಿದೆ ಅವನಿಗೆ. ಪಕ್ಕದಲ್ಲಿರೋ ಹೇಳಿ, ಸುಧಾರಿಸ್ಕ. ಹೇಳಿ, ಟೆನ್ಷನ್ ಆಗಬೇಡ, ಈ ವರ್ಷದಲ್ಲಿ ಸುಧಾರಿಸ್ಕ. ಟೆನ್ಷನ್, ಒತ್ತಡಗಳು ಪಾಸ್ಟ್ರೇ ಯಾವತ್ತೂ ಇಲ್ಲದೆ ಇರೋದು ಬಂದಿದೆಯಲ್ಲ ಪಾಸ್ಟ್ರೇ ಈ ವರ್ಷ, ಸುಧಾರಿಸ್ಕ. ಇನ್ನೊಂದು ರೌಂಡ್ ಇದೆ. ನನ್ನ ಬಾಡಿಗೂ ನಾನು ಹೇಗೆ ಹೇಳ್ತೀನಿ, ಸುಧಾರಿಸ್ಕೊಳ್ತೀನಿ. ಆದರೆ ಮತ್ತೆ ಓಡುವಾಗ ಒಂದು ಸಣ್ಣ ಉದಾಹರಣೆಯಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ದೇವರ ಮಕ್ಕಳೇ, ವಿಶ್ವಾಸಿಗಳೇ, ನಾವು ನೀವು ದೇವರು ಕೆಲವು ಸಾರಿ ಶಿಕ್ಷಿಸುವಾಗ ನಮಗನ್ಸುತ್ತೆ, ಯಾಕೆ ಈ ಶಿಕ್ಷೆ, ಯಾಕೆ ಈ ಹಣದಿಂದ, ನನ್ನ ಮಕ್ಕಳಿಂದ, ನನ್ನ ಕುಟುಂಬದಿಂದ, ನನ್ನ ಆರೋಗ್ಯದಿಂದ, ನಾವು ಮಾಡಿದಂಥ ಮೂರ್ಖತನಗಳಿಂದ ನಮಗೆ ಶಿಕ್ಷೆ ಬರುವಾಗೆಲ್ಲ ನಮಗನ್ಸುತ್ತೆ. ಆದರೆ ಒಂದನ್ನು ನೀವು ಸೋತು ಹೋಗ್ಬೇಡ್ರಿ, ಸುಧಾರಿಸ್ಕೊಳ್ಳಿ. ಯಾಕೆ ಗೊತ್ತಾ? ಕೆಳಗಡೆ ವಾಕ್ಯ ಹೇಳುತ್ತೆ, ನಿಮ್ಮ ಕಾಲುಗಳಿಂದ ನೆಟ್ಟಗೆ ಮುಂದೆ ನಡೆಯಿರಿ. ಹೀಗೆ ನಡೆದರೆ ಏನಾಗುವಿರಿ? ಕುಂಟ ಕಾಲು ಉಳುಕಿ ಹೋಗದೆ ವಾಸಿ ಆಗೋದು. ಯಾಕೆ ದೇವರ ವಾಕ್ಯದಿಂದ ಶಿಕ್ಷಿಸ್ತಾನೆ, ಸನ್ನಿವೇಶಗಳಿಂದ ಶಿಕ್ಷಿಸ್ತಾನೆ, ನಮ್ಮ ಬಾಸ್ಗಳಿಂದ ದೇವರು ನಮ್ಮನ್ನು ಶಿಕ್ಷಿಸ್ತಾನೆ, ನಮ್ಮ ಕೆಲಸಗಳಿಂದ ಶಿಕ್ಷಿಸ್ತಾನೆ. ಒಂದು ಮಾತ್ರ ನಿಮ್ಮ ಲೈಫ್ನಲ್ಲಿ ಮರಿಬಾರ್ದು, ಒಂದು ವಾಕ್ಯ. ಅದನ್ನು ಓದಿ ನಾವು ಪ್ರಾರ್ಥನೆ ಮಾಡೋಣ. ಯೆರೆಮೀಯ 12:4 ವಾಕ್ಯ. ಅದು ನನ್ನ ಲೈಫ್ನಲ್ಲಿ ಇವತ್ತುವರೆಗೂ ನನ್ನನ್ನು ಹಿಡಿದು ನಿಲ್ಲಿಸಿರುವಂಥ ವಾಕ್ಯ. ಎಲ್ಲರೂ ಓದ್ತಿರೋ ವಾಕ್ಯವನ್ನು, ಯೆರೆಮೀಯ 12:4. ಯೆರೆಮೀಯ 12:4 ಬೇಗನೆ ಓದೋಣ.
ಏನು ಹೇಳುತ್ತೆ? 5ನೇ ವಾಕ್ಯ, ಸಾರಿ. ಯೆಹೋವನು ಹೀಗೆ ಹೇಳಿದ್ದಾನೆ, ಯೆರೆಮೀಯ 12:5, ನೀನು ಕಾಲಾಳುಗಳ ಸಂಗಡ ಓಡಿ ಆಯಾಸಗೊಂಡಿದ್ರೆ ಕುದುರೆಗಳೊಂದಿಗೆ ಓಡಿ ಹೇಗೆ ಮುಂದಾಗುವೆ? ಕಾಲಾಳುಗಳ ಜೊತೆನೇ ನೀನು ಓಡಲಿಲ್ಲ ಅಂದರೆ ಕುದುರೆ ಜೊತೆ ಹೆಂಗೆ ಓಡ್ತೀಯ? ಇದು ನನಗೆ ತುಂಬ ಇಷ್ಟವಾದಂಥ ವಾಕ್ಯ. ಸಣ್ಣ ಸಣ್ಣ ಕಷ್ಟಗಳು, ಹಣ, ಪ್ರಾಬ್ಲಮ್ಗಳು, ಗಂಡ, ಸಮಸ್ಯೆ, ಇವುಗಳಲ್ಲೇ ನಾವು ಓಡಲಿಲ್ಲ ಅಂದರೆ ಮುಂದೆ ಕುದುರೆಗಳು ಬರುವಾಗ ಹೆಂಗೆ ಓಡ್ತೀವಿ? ಅದಕ್ಕೆ ಸಣ್ಣ ಸಣ್ಣ ವಿಷಯಗಳಿಗೆ ಸೋತು ಹೋಗಬಾರ್ದು. ಜನ ಏನಂತಾರೆ, ಅವ್ರೇನಂತಾರೆ, ಬೈತಾರೆ, ನಿಂದಿಸ್ತಾರೆ, ಇವುಗಳನ್ನೇ ಭಾಳಷ್ಟು ಜನ ಮೈಂಡಲ್ಲಿ ಇಟ್ಕೊಂಡು ದೇವ್ರಿಗೋಸ್ಕರ ಏನು ಮಾಡಬೇಕು ಅದನ್ನು ಮಾಡದೆ ಮನೇಲೇ ಕೂತ್ಕೊಂಡಿದ್ದಾರೆ. ಅಯ್ಯೋ, ಅಲ್ಲಿ ಹೋಗಿ ಸೇವೆಯಲ್ಲಿ ಹಂಗೆಲ್ಲ ಮಾಡಿಬಿಟ್ರು, ಯಾವನಿಗೂ ನಾನು ಯಾರೂ ಸುವಾರ್ತೆ ಹೇಳಲ್ಲಪ್ಪ. ಕೆಲವರು ನನ್ನ ಹತ್ರ ಹೇಳಿದ್ದಾರೆ, ಚೆನ್ನಾಗಿ ಪ್ರೇಯರ್ ಮಾಡ್ತಿದ್ದವರು, ಯಾಕೆ ಪ್ರೇಯರೆಲ್ಲ ಮಾಡೋದು ನಿಲ್ಲಿಸ್ಬಿಟ್ಟೆ? ಪ್ರೇಯರೆಲ್ಲ ಮಾಡಿದೆ ಪ್ರಾಬ್ಲಮ್ ಜಾಸ್ತಿ ಆಗಿಬಿಡ್ತು, ಪ್ರೇಯರೇ ನಿಲ್ಲಿಸ್ಬಿಟ್ಟೆ. ಈ ರೀತಿ ನಿಮ್ಮ ಲೈಫ್ಗಳಲ್ಲಿ ಒಬ್ಬೊಬ್ಬರು ಒಂದೊಂದನ್ನು ನೋಡಿದ್ರೆ ಅವತ್ತು ಇದ್ದಿದ್ದ ಸ್ಪೀಡ್ ಇವತ್ತು ಡೌನ್ ಆಗಿಬಿಟ್ಟಿದೆ. ಯಾಕೆ ಡೌನ್ ಆಗಿಬಿಟ್ಟಿದೆ ಅಂದರೆ ಸಿಂಪಲ್, ನಿಮ್ಮ ಜೀವಿತಗಳಲ್ಲಿ ಒಂದು ವೇಳೆ ಮಾತಿನಿಂದಲೋ ಕಷ್ಟಗಳಿಂದಲೋ ಯಾವುದಾದ್ರೂ ಒಂದು ವಿಷಯದಲ್ಲಿ ನೀವು ಬಳಲಿ ಹೋಗಿದ್ರೆ ಪಕ್ಕದಲ್ಲಿರೋರಿಗೆ ಹೇಳಿ, ನೀನು ಕುದುರೆ ಜೊತೆ ಓಡೋನು. ಹೇಳಿ ಧೈರ್ಯವಾಗಿ ಹೇಳಿ, ನೀವು ಕುದುರೆ ಜೊತೆ ಓಡೋರು. ಬರೀ ಕಾಲಾಳ ಜೊತೆ ಓಡೋದಕ್ಕೆ ನೀವೇನಾಗಬೇಡ್ರಿ, ಸೋತು ಹೋಗ್ಬೇಡ್ರಿ. ಹಲ್ಲೆಲೂಯಾ. ನೋಡ್ರಿ, ಜ್ಯೋತಿ ಪಾಪ ಅವತ್ತು ನಾಯಿ ಕಚ್ಬಿಟ್ಟಿದೆ ಅವಳಿಗೆ. ಅವತ್ತು ಬರುವಾಗ ಅವಳಿಗೆ ಓಡೋಕ್ಕಾಗಿಲ್ಲ. ಅವತ್ತು ಇವನು ಹೇಳಿದ್ದಾನೆ, ಪರ್ಕೆನ ಉಲ್ಟಾ ಇಟ್ಕೋಬೇಕಾಗಿತ್ತು. ನಾನು ಹೇಳ್ತೀನಿ, ಅದಕ್ಕೆ ನೀನು ಸೋತೋಗ್ಬಿಟ್ರೆ ಇನ್ನು ದೊಡ್ಡ ದೊಡ್ಡ ಪ್ರಾಣಿಗಳು ಬಂದಾಗ ಹೆಂಗೆ ಓಡೋದು? ನಿಮ್ಗೆ ಅರ್ಥ ಆಗ್ತಿದೆಯಾ? ನಮ್ಮ ಜೀವಿತಗಳಲ್ಲಿ ಸಣ್ಣ ಸಣ್ಣ ವಿಷಯಗಳಲ್ಲಿ ನಾವು ಸೋತು ಹೋಗುವಾಗ ದೇವರು ನಮಗೋಸ್ಕರ ದೊಡ್ಡ ದೊಡ್ಡ ಪ್ಲ್ಯಾನ್ಗಳನ್ನೇ ಇಟ್ಟಿದ್ದಾನೆ. ಕಣ್ಗಳನ್ನು ಮುಚ್ಚಿ ನಾವು